ನಮಸ್ಕಾರ ವೀಕ್ಷಕರೇ, ಪರಿಶ್ರಮ ಅಭ್ಯಾಸ ಅಕಾಡೆಮಿಯಲ್ಲಿ ಸುಸಜ್ಜಿತವಾದ ಕೊಠಡಿಗಳು, ನುರಿತ ಶಿಕ್ಷಕರಿಂದ ಬೋಧನೆ 2024-25 ಹಾಗೂ 25-26ನೇ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನು ನಟರಾಜ್ ಮತ್ತು ಶ್ರೀನಿವಾಸ್ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಪುಟ್ಟಣ್ಣನವರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಹಾಗೂ ಉಪಾಧ್ಯಕ್ಷರಾದ ಪುಟ್ಟಸ್ವಾಮಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಕಟ್ಟಡ ಪರಿಶ್ರಮ ವಿದ್ಯಾರ್ಥಿ ಬಹಳಷ್ಟು ಶಾಲೆಯ ವಿದ್ಯಾರ್ಥಿಗಳಿಗೆ ಕೋಚಿಂಗ್ನಲ್ಲಿ ಬಹಳಷ್ಟು ಸುಮಾರು 625ಕ್ಕೆ ಆದವರು 20 ಹೆಚ್ಚಿನ ಅಂಕಗಳನ್ನು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳು ಒಳ್ಳೆಯದಾಗಲಿ, ಪರಿಶ್ರಮ ಅಕಾಡೆಮಿ ಇನ್ನೂ ಹೆಚ್ಚಿನದಾಗಿ ಬೆಳೆಯಲಿ. ಭಾಗದ ಬಡವರು ಮತ್ತು ಮಧ್ಯवर्ग ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅವರೆಲ್ಲ ಇನ್ನೂ ಹೆಚ್ಚಿನ ಅವಕಾಶ ಇಲ್ಲಿ ಓದಲಿಕ್ಕೆ ಸಿಗಲಿ. ಈ ಪರಿಶ್ರಮ ಅಭ್ಯಾಸ ಅಕಾಡೆಮಿ ಚೆನ್ನಾಗಿ ಬೆಳೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಲಿ ಅಂತ ಹಾರೈಸ್ತೀನಿ. ಪರಿಶ್ರಮ ಅಕಾಡೆಮಿ ಸ್ನೇಹಿತರಾದಂಥ ನಟರಾಜರವರು ಒಂದು ಒಳ್ಳೆಯ ಪ್ರಯತ್ನ ಈ ಭಾಗದಲ್ಲಿ ಮಾಡಿದ್ದಾರೆ. ಇಲ್ಲಿ ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಒಂದು ರೀತಿ ಕಡಿಮೆ ಒಂದು ದರದಲ್ಲೇ ಶಿಕ್ಷಣವನ್ನು ಕೊಡ್ತಾರೆ. ಅವ್ರಿಗೆ ಶಿಕ್ಷಣ ಕೊಡಬೇಕು, ಆ ಮುಖಾಂತರ ಒಂದು ಸಮಾಜಕ್ಕೆ ಏನನ್ನಾದರೂ ಕೊಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಭಾಗದಲ್ಲಿ ಅವರು ಈ ಒಂದು ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಅಕಾಡೆಮಿ ಒಳ್ಳೆಯ ಉತ್ತುಂಗಕ್ಕೆ ಇರಲಿ. ಈ ಅಕಾಡೆಮಿಯಿಂದ ಸಾವಿರಾರು ಮಕ್ಕಳು ಸಮಾಜದಲ್ಲಿ ದೊಡ್ಡ ದೊಡ್ಡ ಉದ್ಯೋಗಗಳನ್ನು ಹುಡುಕೊಂಡು ಈ ಅಕಾಡೆಮಿಗೆ ಮತ್ತು ಅವರ ಕುಟುಂಬದಲ್ಲಿ ಒಳ್ಳೆಯ ಹೆಸರನ್ನು ತರಲಿ ಅಂತ ನಾನು ಆಶಿಸ್ತೇನೆ. 24-25ನೇ ಇಸ್ವಿನಲ್ಲಿ ನನ್ನ SSLC ಓದ್ತಾ ಇದ್ಲು. ಒಂದು ಶಾಲೆಯಲ್ಲಿ ಓದಬೇಕಾದ್ರೆ ಅವಳಿಗೆ ಮ್ಯಾಥಮೆಟಿಕ್ಸು ಮತ್ತು ಸೈನ್ಸು ತುಂಬ ಪ್ರಾಬ್ಲಮ್ ಇತ್ತು. ಹಾಗಾಗಿ ಶಾಲೆಯಲ್ಲಿ ಪದೇ ಪದೇ ಸ್ಕೂಲ್ ಟೀಚರ್ಗಳು ಬದಲಾವಣೆ ಆಗ್ತಾ ಇರೋ ಕಾರಣ ಅವಳಿಗೆ ಎಜುಕೇಷನಲ್ಲಿ ತುಂಬ ಹಿಂಜರಿತು. ನನಗೆ ಶಾಲೆನೇ ಬೇಡ, ನನಗೆ ಓದೋದೇ ಇಲ್ಲ ಅನ್ನೋಷ್ಟು ಹಠ ಮಾಡಿಕೊಂಡು, ಸೊ ಆ ಟೈಮಲ್ಲಿ ನಾನು ಏನು ಮಾಡಲಿ ಅಂತ ಹೇಳಿ ನಾನು ತುಂಬ ಮೈಂಡ್ ಅಪ್ಸೆಟ್ ಆಗಿದೆ. ಅಂಥ ಸಮಯದಲ್ಲಿ ನಮ್ಮ ಒಂದು ನಟರಾಜ ಸರ್ ಪರಿಶ್ರಮ ಅಕಾಡೆಮಿ ನಮ್ಮ ಒಂದು ಏಕದಂತ ನಗರದಲ್ಲಿ ನಡೀತಾ ಇರೋದ್ರಲ್ಲಿ ನಾನು ಒಂದು ಸಾರಿ ವಿಸಿಟ್ ಮಾಡಿದೆ. ನನ್ನ ಮಗಳು ನಾನು ಟ್ಯೂಷನ್ಗೆ ಹೋಗೋದಾದರೆ ಅದು ನಟರಾಜ ಸರ್ ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಅದೇ ಟ್ಯೂಷನಲ್ಲಿ ನನ್ನ ಮಗಳಿಗೆ ಓದಬೇಕು ಅಂತ ಹಠ ಮಾಡಿದ್ರು. ನೋಡೋಣ ನನಗೆ ಇದು ಯಾವ ಥರ ಇರ್ಬೋದು, ಅಕಾಡೆಮಿನಲ್ಲೇ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರ ಅಂತ ಹೇಳಿ ನಾನು ಈ ಅಕಾಡೆಮಿ ಒಂದು ಸಾರಿ ವಿಸಿಟ್ ಮಾಡಿದೆ. ನನ್ನ ಮಗಳು ಬಂದು ತುಂಬ ಚೆನ್ನಾಗಿ ಅವಳು ಇಷ್ಟಪಟ್ಟು ಓದಿದ್ದು. ಪರ್ಸೆಂಟೇಜ್ ತುಂಬ ತೊಗೊಂಡು SSLCಲಿ ತುಂಬ ಚೆನ್ನಾಗಿ ಮಾಡಿದ್ರು. ಒಳ್ಳೆ ರ್ಯಾಂಕ್ ಬಂದು ಈ ಅಕಾಡೆಮಿ ಬಗ್ಗೆ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಹಾಗೆ ಜನಗಳಿಗೆ ಹೇಳೋದು ಒಂದು, ಈ ಪರಿಶ್ರಮ ಅಕಾಡೆಮಿನಲ್ಲಿ ತುಂಬ ಎಜುಕೇಷನ್ ಚೆನ್ನಾಗಿದೆ, ಚೆನ್ನಾಗಿ ಟೀಚಿಂಗ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ನಟರಾಜ್ ಸರ್ ಅವರು ಒಳ್ಳೆ ಅವರಿಗೆ ಮನಸ್ಥಿತಿ ತುಂಬ ಸಮಾಧಾನವಾಗಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಈ ಪರಿಶ್ರಮ ಅಕಾಡೆಮಿನ ಚೂಸ್ ಮಾಡ್ಕೋಬೋದು. ನನಗೆ ಅಂದರೆ ಸ್ಕೂಲ್ ಟೈಮಿಂದ ಮ್ಯಾಥ್ಸ್ ಸೈನ್ಸು ಕಷ್ಟ ಆಗ್ತಿತ್ತು. ಇಲ್ಲಿ ಬಂದಮೇಲೆ ಮ್ಯಾಥ್ಸ್ ಸೈನ್ಸ್ನೆಲ್ಲ ಇಂಪ್ರೂವ್ ಮಾಡ್ಬೋದು. ಇಲ್ಲೆಲ್ಲ ಟೀಚಿಂಗ್ ಎಲ್ಲ ಹೇಗಿದೆ? ಟೀಚಿಂಗ್ ಎಲ್ಲ ಚೆನ್ನಾಗಿದೆ. ಯಾವ ಮಾರ್ಕ್ಸು ಅಂತೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಔಟ್ ಆಫ್ ದ ಟೆಕ್ಸ್ಟ್ ಬುಕ್ ಹೇಳ್ಕೊಡ್ತಾರೆ, ಚೆನ್ನಾಗಿದೆ. ಟೀಚರ್ಸ್ ಇಲ್ಲಿ ಯಾವ ಥರ ನಿಮ್ಮ ಜೊತೆ ಇದು ಮಾಡ್ತಾರೆ ಅಂದರೆ ಫ್ರೆಂಡ್ಸ್ ಥರ ಇಂಟರಾಕ್ಟ್ ಮಾಡಿ ಏನೇನು ಡೌಟ್ ಇದೆ ಎಲ್ಲ ಫ್ರೆಂಡ್ಲಿಯಾಗಿ ಕೇಳ್ತಾರೆ.
ನಿನಗೆ ಯಾವ ಥರದ ಸಮಸ್ಯೆ ಇತ್ತು ಸ್ಕೂಲಲ್ಲಿ? ನನಗೆ ಮ್ಯಾಥ್ಸ್ ಸೈನ್ಸ್ ಅವೆರಡು ಕಷ್ಟ ಇತ್ತು, ಯಾಕಂದರೆ ಎಲ್ಲರಿಗೂ ಅದೇ ಕಷ್ಟ, ಆ ಥರ ಕಷ್ಟ ಇತ್ತು. ಬಟ್ ಈ ಕಾಲೇಜಲ್ಲಿ ಇನ್ಸ್ಟಿಟ್ಯೂಷನಿಗೆ ಸೇರ್ಕೊಂಡ್ಮೇಲೆ ಅವೆಲ್ಲ ಸಾಲ್ವ್ ಆಗ್ತದೆ, ಯಾಕಂದರೆ ಟೀಚರ್ಸ್ ಎಲ್ಲ ಫ್ರೆಂಡ್ಲಿಯಾಗಿ ಒಂದಲ್ಲಿ ಕೂತ್ಕೊಂಡು ಎಲ್ಲ ನೀಟಾಗಿ ಹೇಳ್ಕೊಡ್ತಿದ್ರು. ಡೌಟ್ಸ್ ಯಾವಾಗಲೇ ಬಂದು ಕಾಲ್ ಮಾಡಿ ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಸೊ ಆ ಥರ ಇದು ಮಾಡ್ತಿದ್ರು. ಶಿಕ್ಷಕರ ಕೊರತೆ ಇತ್ತು ಎನ್ಸೆನ್ಸಿಸ್ ಕ್ಲಾಸ್ಗೆ. ಮಿಡ್ ಟರ್ಮ್ ಆದಮೇಲೆ ಮಾರ್ಕ್ಸ್ ತುಂಬ ಕಷ್ಟ ಇತ್ತು. ಆಮೇಲೆ ನಟೇಶ್ ಸರ್ ಅವ್ರು ಪರಿಚಯ ಆದರು. ಸೊ ಅಲ್ಲಿ ಟ್ಯೂಷನ್ ಹಾಕಿದ್ಮೇಲೆ ವಿತಿನ್ 6 ಮಂತಲ್ಲಿ ತುಂಬ ಪಿಕಪ್ ಆಗಿ ಒಳ್ಳೆ ಮಾರ್ಕ್ಸ್ ಬರೋದು. 619 ಮಾರ್ಕ್ಸ್.